ಇದು ಸತ್ಯದ ಧ್ವನಿ. ಎಸ್ಎಂಟಿವಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಇನಾಮ್ಗಾನ್ ಕೊಪ್ಪದ ವಾನದ ಜಗದೀಶ ವಿಠಲ ಕುರಿ ಎಂಬ ವ್ಯಕ್ತಿಯ ಹಗಲಿರಳು ಕುರಿ ಕಾಯಿಸಿಕೊಂಡು ನಯಾ ಪೈಸೆ ಕೊಡದ ಮಾಲೀಕ. ಬಡತನದ ದುರ್ಬಳಕೆ, ಜೀತದಾಳು ಕುಟುಂಬಕ್ಕೆ ವಂಚನೆ. ದುಡಿದ ರೊಕ್ಕ ಕೇಳಿದ್ರೆ ದೌರ್ಜನ್ಯನ. ಕಾನೂನು ಎಲ್ಲಿದೆ? ಇಂದಿನ ಆಧುನಿಕ ಯುಗದಲ್ಲೂ ಜೀತ ಪದ್ಧತಿಯ ಕರಾಳ ನೆರಳು ಜೀವಂತವಾಗಿದೆ ಎನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿ. ನಂಬಿ ಬಂದ ಬಡವನನ್ನೇ ಜೀತಕ್ಕೆ ಇಟ್ಟುಕೊಂಡು ಆತನಿಂದ ಹಗಲು ರಾತ್ರಿ ಕುರಿ ಕಾಯಿಸಿ ಈಗ ಕಡೆಗೆ ಕೊಡಬೇಕಾದ ₹1 ಪರಿಹಾರ ಅಥವಾ ಸಂಬಳವನ್ನೂ ನೀಡದೆ ಕುರಿ ಮಾಲೀಕನೊಬ್ಬ ಕರಿಪ್ಪ ತುಕಾರಾಮ ಹೆಗ್ಗನವರ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಗರಾಳ ಗ್ರಾಮದವನು ವಂಚನೆ ಮಾಡಿದ್ದಾನೆ. ಬಡವನ ಹೊಟ್ಟೆಯ ಮೇಲೆ ಹೊಡೆದು ಆತನ ಬೆವರಿನ ದುಡ್ಡಲ್ಲಿ ಈ ಮಾಲೀಕ ಮಜಾ ಮಾಡ್ತಿದ್ದಾನೆ. ಕುರಿಗಳನ್ನ ಕಾಯುವುದು ಅಷ್ಟು ಸುಲಭದ ಕೆಲಸವಲ್ಲ. ತಾಳಿಕೋಟಿ ಹಾಗೂ ಶಹಾಪುರ ಕಡೆ ಕುರಿಗಳು ಕಾಯ್ತಾ ಹೋಗಿರ್ತಾರೆ. ಬಿಸಿಲು, ಮಳೆ, ಚಳಿ ಎನ್ನದೆ ಕಾಡು ಮೇಡು ಅಲಿಬೇಕು. ಜೀತಕ್ಕಿದ್ದ ವ್ಯಕ್ತಿ ತನ್ನ ಇಡೀ ಶಕ್ತಿಯನ್ನ ಧಾರೆ ಎರೆದು ಮಾಲೀಕನ ಕುರಿಗಳನ್ನ ಸಾಕಿ ದೊಡ್ಡದು ಮಾಡಿದ್ದಾನೆ. ಆದ್ರೆ ಒಪ್ಪಂದದ ಪ್ರಕಾರ ಜೀತದ ಪರಿಹಾರದ ಹಣ ಕೇಳಿದಾಗ ಮಾತ್ರ ಮಾಲೀಕ ತನ್ನ ಅಸಲಿ ನರಿ ಬುದ್ಧಿ ತೋರಿಸಿದ್ದಾನೆ. ದುಡ್ಡು ಕೊಡಲ್ಲ, ಏನ್ ಮಾಡ್ಕೊಳ್ತೀಯೋ ಮಾಡ್ಕೋ ಅಂತ ದರ್ಪ ಪ್ರದರ್ಶಿಸುತ್ತಾನೆ. ಬಡವನ ಹೊಟ್ಟೆ ಹಸಿದಾಗ ಆತನ ಶ್ರಮವನ್ನ ಬಳಸಿಕೊಂಡ ಈ ಮಾಲೀಕನಿಗೆ ಈಗ ಮಾನವೀಯತೆ ಇಲ್ವಾ? ಜೀತ ಇದ್ದ ವ್ಯಕ್ತಿಗೆ ಸ್ವಲ್ಪ ಅನ್ನ, ನುಚ್ಚು, ಒಣಕಾರದ ಪುಡಿ ಹಾಗೂ ಹಳಸಿದ ಅನ್ನ ಹಾಕ್ತಾ ಇದ್ರೆಂದು ಆ ಯುವಕ ಮತ್ತು ಯುವಕನ ತಂದೆ ತಾಯಿ ನಮ್ಮ ಮಾಧ್ಯಮದ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ನಮಸ್ಕಾರ ರೀ. ಇವ್ರು ನಮ್ಮ ಅಪ್ಪ ರೀ, ಇವ್ರು ನಮ್ಮ ಮಮ್ಮಿ ರೀ. ನಾನು ಹಿಂಗೆ ನಾಗರಾಳದವ್ರ ಕುರಿಯಾಗ ಚಾಕರಿ ಇದ್ದೀನಿ ರೀ. 6 ವರ್ಷ ಇದ್ರಿ. ಒದಿದು ಕುಡಿದು ಬಂದು ಬಾಯ್ ಮಾಡೋದು, ಒದಿದು ರಾತ್ರಿ ಟೈಮ್ ಎಬ್ಸೋದ ಮಾಡ್ತಾರೆ ರೀ. ಮತ್ತು ಊಟಕ್ಕೆ ಕಟ್ಟಿ ಕೊಡೋದ, ಅದು ಹಳಚಿದ್ದು ಕಟ್ಟಿ ಕೊಡೋರ, ಅದು ಕಿಚಡಿ ಕಟ್ಟಿ ಕೊಡೋರಿ, ಅದು ಜರ್ಜರ್ ಕಟ್ಟಿ ಕೊಡೋರ, ಇಟ ಖಾರ ಹಾಕೋರ, ಅದನ್ನ ಹಾಲು ಹಿಂಡ್ಕೊಂಡು ಉಣ್ಣೋದ್ರಿ. ಅದು 6 ವರ್ಷ ಗಂಟೆ ದುಡ್ದ. 6 ವರ್ಷ ಮುಗ್ಯಾಕ ಇನ್ನೊಂದು 3 ತಿಂಗಳು ಅಷ್ಟೇ ಕಡಿಮೆ ಇತ್ತು. ಇವ್ ಹೊಕ್ಕಿನ ನಾನು ಸ್ವಲ್ಪ ಉಪದ್ರ ಮಾಡಾಕತ್ತ ಹುಡುಗ. ಮಕ್ಕೊಂದು ಹುಡುಗನ್ನ ಏನಾರ ಹೊಲಸು ಮಾತಾಡೋದು, ಕುಡಿ ನಿಷೇಧಾಗ ಬಂದು ರಾತ್ರಿ ಅಲ್ಲದ ಟೈಮ್ದಾಗ ಬಂದು ಎಬ್ಸೋದು, ಏನೇನಾರ ಬೇಯೋದು, ಊಟ ಸರಿಯಾಗಿ ಕೊಡಲಿಲ್ಲ, ಹಸಿದು ಕೊಡೋದು, ಏನೇನೋ ತೊಂದರೆ ಮಾಡಾಕತ್ತೀರಿ. ತೊಂದರೆ ಮಾಡಾಕತ್ತಿಂದ ನಮಗೆ ಫೋನ್ ಹಚ್ಚಿದ್ರಿ. ನಾವು ಹಂಗಾರ ಹೋಗಿ ಕರ್ಕೊಂಬರ್ಬೇಕಂತ ಗ್ಯಾಸ್ ನಾವು ಒಂದು ನಮ್ಮ ಅಣ್ಣ ನಾವು ಒಂದು 4 ಮಂದಿ ಕೂಡಿ ನಾವು ಹೋದೀವಿ. ನಮಗೂ ಎಲ್ಲ ಕುಡುಕ ಮಂದಿನ ರೀ, ಒಂದು 5-6 ಮಂದಿ ಕೂಡಿದ್ರಿ. ಅವರು ಎಲ್ಲ ಕುಡುಕ ಮಂದಿನ ಒಟ್ಟು ತಮ್ಮ ಮನ್ಸಿಗೆ ಬಂದದ್ದು ಏನು ಮಾತಾಡ್ಬೇಕು ಅನ್ನೋದು ಒಟ್ಟು ಮಾತಾಡಿದ್ರಿ. ನಾವು ಅದಕ್ಕೆ ಅವ್ರು ಏನಂತಾರೆ ಅದಕ್ಕೆ ಒಪ್ಕೊಂಡ್ವಿ. ಯಾಕಂದ್ರೆ ನಮಗಲ್ಲಿ ದಾಟಿ ಬರೋಕೆ ದಾರಿ ಕಾಣಲಿಲ್ಲ. ಒಂದು ನಮ್ಮನೆ ಕುಡುಕ ಮಂದಿ ಏನು ಬಾಯಿ ಬರ್ತದೆ ಅದನ್ನು ಮಾತಾಡೋರು. ನಮ್ಮ ಜೀವನ ನಾವು ತಗೊಂಬರೋದು ನಮ್ಗೆ ಅಂಜಿಕಿತ್ತು. ನನ್ನ ಮಕ್ಕಳನ್ನು ಬರಲಂಗಾಗಿತ್ತು, ನನ್ನ ಕುರಿನೂ ಬರಲಂಗಾಗಿತ್ತು. ಹಿಂಗಾಗಿ ಅವ್ರು ಏನೋ ಹೇಳಿದ್ರು, 2 ಬೀದ್ರು ಬೇಸ್ಕೊಂಡು ಸುಮ್ಮನೆ ಆಗ್ರಿ. ಅರ್ಧಕ್ಕರ್ಧ ಕುರಿ ಕೊಡ್ಬೇಕಿತ್ತು. ಅದು ಇರಲಿ, ನನಗೆ ಇಷ್ಟ ಸಾಕಂತ ಸುಮ್ಮ ಬಂದೀವಿ ರೀ. ಬಂದರು. ಈಗ ಒಂದು ಸ್ವಲ್ಪ ಒಂದು 2-3 ಲಕ್ಷ ರೂಪಾಯಿ ರೊಕ್ಕ ಕೊಡ್ಬೇಕು ರೀ. ರೊಕ್ಕ ಕೇಳಕ್ಕೆ ಹೋಗೋಣ, ರೊಕ್ಕನೂ ಕೊಡೋದಿಲ್ಲ, ಏನು ಕೊಡೋದಿಲ್ಲ. ಅವು ಕಟ್ಟಿದ್ದು ಕುರಿನೂ ಸುಧಾ ಹೊಳ್ಳಿ ಕರ್ಕೊಂಡು ಹೋಗ್ತೀವಿ. ಬೇಕಾದವನ್ನ ಕರ್ಕೊಂಬ, MLA ಕರ್ಕೊಂಬ, ಸಿದ್ದರಾಮಯ್ಯನ ಕರ್ಕೊಂಬ ಅಂತೇಳಿ ಕ್ಯಾಸ್ ಈ ನಮ್ಮನೆ ಮಾಡಿ ನಮಗೆ ತೊಂದರೆ ಮಾಡಾಣ್ರಿ. ದಯವಿದವ್ರು ನೀವೇ ನಮಗೆ ಏನಾರು ಒಂದು ಹೆಲ್ಪ್ ಮಾಡ್ಬೇಕು ರೀ. ಬಡ ಮನುಷ್ಯ ಅದನಿ ನೋಡ್ರಿ ನನ್ನ ಪರಿಸ್ಥಿತಿ. ಜೀತ ಪದ್ಧತಿ ನಿಷೇಧವಾಗಿದ್ರು ಇಂಥ ಶೋಷಣೆ ನಡೀತಾ ಇರೋದು ವ್ಯವಸ್ಥೆಯ ಕಣ್ಣಿಗೆ ಕಾಣಿಸ್ತಾ ಇಲ್ವೇ? ಜೀತ ಇದ್ದ ವ್ಯಕ್ತಿಯ ತಂದೆಯನ್ನ ಮಾಲೀಕ ಶಹಾಪುರಕ್ಕೆ ಸುಳ್ಳು ಹೇಳಿ ಕಳಿಸಿಕೊಂಡು ಮಾಲೀಕ ಮತ್ತು ಅವನ ಸಹಚರರು ಎಲ್ಲರೂ ಸೇರಿಕೊಂಡು ಆ ಜೀತದ ವ್ಯಕ್ತಿಯ ತಂದೆಯನ್ನ ಹಲ್ಲೆಗೆ ಯತ್ನಿಸಿ ಮತ್ತು ಬೆದರಿಕೆ ಕೂಡ ಹಾಕಿರ್ತಾರೆ. ಕಷ್ಟಪಟ್ಟು ದುಡಿದ ಹಣವನ್ನ ಕೊಡದೆ ಸತಾಯಿಸಿರುವ ಈ ಅಹಂಕಾರಿ ಮಾಲೀಕನಿಗೆ ಕಾನೂನು ತಕ್ಕ ಪಾಠ ಕಲಿಸೋದು ಯಾವಾಗ? ಬಡ ಜೀತದಾಳಿಗೆ ತಕ್ಷಣವೇ ಆತನ ಸಂಪೂರ್ಣ ಪರಿಹಾರದ ಹಣ ಸಿಗಬೇಕು. ಜೀತ ಇದ್ದ ವ್ಯಕ್ತಿಗೆ ಮತ್ತು ಅವರ ತಂದೆಗೆ ಬೆದರಿಕೆ ಕರೆಗಳು ಕೂಡ ಬರ್ತಾ ಇದ್ದಾವೆ. ಅದಕ್ಕಾಗಿ ನಮ್ಮ ಜೀವಕ್ಕೆ ಮತ್ತು ನಮ್ಮ ಮಕ್ಕಳ ಜೀವಕ್ಕೆ ಏನಾದ್ರೂ ಆದ್ರೆ ನಾಗರಾಳ ಗ್ರಾಮದವರಾದ ಕರಿಪ್ಪ ತುಕಾರಾಮ ಹೆಗ್ಗನವರ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಗರಾಳ ಗ್ರಾಮದವನು ಹಾಗೂ ಕುರಿಗಳ ಮಾಲೀಕ ಮತ್ತು ಅವನ ಸಹಚರರು ಇವರೇ ಕಾರಣರಾಗಿರ್ತಾರೆ ಅಂತ ಜೀತ ಇದ್ದ ಅವರ ತಂದೆ ವಿಠಲ ಕುರಿಯವರು ಅಳಲು ತೋಡ್ಕೊಂಡಿದ್ದಾರೆ. ಹೊರಗೆ ಅಡ್ಡಾಡ್ಬೇಕಂದ್ರು ಈಗ ಅವ್ರ ಹೆದರಿಕೆಲಿಂದ ಎಲ್ಲಿ ಹೋಗಕ್ಕ ಮನಿ ಬಿಟ್ಟು ಹೋಗಕ್ ಆಗತ್ರಿ. ಮತ್ತ ಇವ್ರು ನಾಗರಾಳ ಕರಿಯಪ್ಪ ತುಕಪ್ಪ ಹೆಗ್ಗನವರು ಅವ್ರು ನಾವ್ ಎಲ್ರ ಏನ್ರ
ನಾವು ಒಬ್ಬೊಬ್ಬ ಅಡ್ಡಾಡ್ತಿರ್ತೇನ್ರಿ ಏನ್ರ ಆದ್ರೂ ಅವ್ರ ಕರಿಯಪ್ಪ ತುಕಪ್ಪ ಹೆಗ್ಗಣ್ಣವ್ರ ನಾಗರಾಳ್ ಇವ್ರ ಕಾರ್ ನೋಡ್ರಿ ಇದಕ್ಕ ನೋಡ್ರಿ ದೈವ ನಮ್ಮ ಹುಡುಗರಿಗೆ ಜೀವದ ಅಂಜಿಕೆ ಹಾಕ್ಯಾನ್ರಿ ಅವ ಕರಿಯಪ್ಪ ಹೆಗ್ಗಣ್ಣವ್ರು. ಮತ್ತು ನಾವು ರಾತ್ರಿ ಟೈಮು ಕುರಿ ಅಂತ ಒಬ್ಬೊಬ್ರು ಇರ್ತೀವಿ, ಮನ್ಯಾಗ ಒಬ್ಬೊಬ್ರು ಇರ್ತೀವಿ. ಯಾಕೆ ನಾವು ಊರಾಗಿಲ್ರಿ, ಇಂಥ ಭೂಮ್ಯಾಗ ಅದೇವ್ರಿ, ಕರಿಯಮ್ಮ ನಗರ ಅಂತ ಒಂದು ನಗರ ಮಾಡೇವ್ರಿ. ಇಲ್ಲಿರ್ತೀವಿ ನಾವು. ಬಂದ ನಮ್ಗೆ ಏನಾರ ಹುಡುಗರಿಗೆ ಆಗಲಿ ನಮಗಾಗಲಿ ತೊಂದ್ರೆ ಕೊಟ್ಟಾನಂದ್ರೆ ಒಟ್ಟು ಅವ ಕರಿಯಪ್ಪ ಹೆಗ್ಗಣ್ಣವ್ರು ಅವರೇ ಕಾರಣ. ಯಾಕೆ ನಮ್ಮ ಹುಡುಗರಿಗೆ ಅಷ್ಟು ಹೆದರಿಕೆ ಹಾಕ್ಯಾಬಿಟ್ಟಾನ್ರಿ, ನನಗಾದ್ರೂ ಹಾಕ್ಯಾನ. ಒಟ್ಟು ಎಲ್ಲಿ ಅವನು ಅಂತ್ಯಕ್ಕ ಆಯೋದು ಚಾಕೋ ಪಾಕೋ ಇಟ್ಕೊಂಡು ತಿರ್ತಾನ್ರಿ. ಒಂದು 10-12 ಮಂದಿ ಕುಡುಕರು ಇರ್ತಾರ ಅವ್ನ ಜೋಡಿ. ಒಟ್ಟು ಏನು ಅನ್ನೋದಂಥದ್ದು ಅರ್ಥ ಇರೋದಿಲ್ರಿ. ಒಟ್ಟು ಕಡಿತೇನಿ ಬಡಿತೇನಿ ಇಂಥವು ಮಾತು ಬಿಟ್ರೆ ಚಲೋ ಮಾತು ಅವ್ರ ಬಾಯಾಗ ಇರೋದಿಲ್ಲ. ಒಟ್ಟು ನಮಗೆ ಏನಾರ ತೊಂದ್ರೆ ಆಗೈತೆ ಅಂದ್ರೆ ಅವ್ರ ಕರಿಯಪ್ಪ ಹೆಗ್ಗಣ್ಣವ್ರು ಅವರೇ ಕಾರಣ. ನಮ್ಗೆ ಯಾರ್ದೊಂದು ಏನು ದುಶ್ಮನ್ ಇಲ್ರಿ. ದಯವಿಟ್ಟು ಕೈ ಮುಗಿತೇನ್ರಿ, ಇದರಿಂದ ಕಾಪಾಡೋದು ನಿಮ್ಗೆ ಬಿಟ್ಟಿದ್ರಿ. ಸಾಕಾಗಿ ಹಿಂಗಾಗಿ ಹಿಂಗೆ ಮಾಡಕತ್ತಾರಪ್ಪ ಅಂತೇಳಿ ನಮ್ಮ ಪಪ್ಪ ಫೋನ್ ಹಚ್ಚಿ ಹೇಳಣ. ಅವ್ರು ಬಂದ ಆತಪ್ಪ ಮತ್ತು ನೀ ಬರ್ತಾನಂದ್ರೆ ನಿನಗೆ ಹಿಂಗೆ ತೊಂದರೆ ಆಕತ್ತೈತೆ ಅಂದ್ರೆ ಬೇಡ ಕರ್ಕೊಂಬರ್ನು ಇತ್ತ ಊರ ಕಡೆ ಬರ್ನು ಅಂತ ಹೇಳಿದ್ರು ಅಂತ. ಅವ್ರು ಬಂದ ಇದನ್ನೆಲ್ಲ ಅವ್ರು ಕೂಡ ಎಲ್ಲ ಮಾತಾಡಿ ಬಗೆಹರ್ಸ್ಕೊಂಡು ಹೋಗೋದಿತ್ತು. ಮತ್ತು ಇಲ್ಲಿ ಒಂದು 10-12 ಮಂದಿ ಕೂಡಿಸ್ಕ್ಯಾರ. ಅವರು ಕುಡುಕರು ಅವರು ನಿಮ್ಮ ಅಪ್ಪ ಅವ್ರ ಅಪ್ಪ ಹುಟ್ಟಿರುವ ಇಲ್ಲಿ ಕುರಿ ಇಲ್ಲಿದ್ದು ಹೆಂಗೆ ತಗೊಂಡು ಹೋಗಾರ ನೋಡ್ತೇನು, ಇಂಥವೆಲ್ಲ ಬಡಿತೇನು ಹಿಂಗೆಲ್ಲ ಮಾತಾಡಿರು. ಅದನ್ನ ಬಂದೇನ ಮಾತಾಡಿರು. ಅದ್ರ ಸಂಬಂಧ ಹಂಗೆ ಜಗಳ ಆಯ್ತು. ಅದು ಲಾಸ್ಟಿಗೆ 30 ಕುರಿ ಅಟ್ಟ ಅಂದು ಜಗಳ ಮಾಡಿ ಎಲ್ಲ ಮಾಡಿ 30 ಕುರಿ ಅಟ್ಟು ಹೇರ್ ಕೊಟ್ಟರು. ಇನ್ನೂ 20 ಹೇರ್ ಕೊಡ್ತೇವೆ ಅಂತೇಳಿ ಕಳಿಸಿರು. ಅದು 28 ದಿನ ಬಿಟ್ಟು ಅದು ಇನ್ನೊಬ್ಬರಿಗೆ ಸರ್ಗಳು ಫೋನ್ ಹಚ್ಚಾನ, ಅವ್ರು ಹಚ್ಚಿ ಹೇಳೋಣ ಅಂತ ಆತನಟ್ಟು ಹೋಗಿ ಮನೆಗೆ ಹಚ್ಚಿರಿ. ಈಗ ಅದ್ರಾಗ 20 ಕೊಡ್ತೇವೆ ಅಂದಾರ, ಮತ್ತು ಅದ್ರಾಗ ಒಂದು ಕಮ್ಮಿ ಕೊಟ್ಟರು. ಇಲ್ಲಿ ಬಂದಿಂದ ರೊಕ್ಕದ ಯಾವಾರ ಮಾತಾಡೋಣ, ಅದು ಎಷ್ಟಾಯ್ತಿ ಅದು ಇದು ಕೇಳೋಣ. 3 ಲಕ್ಷ ನಂದು ಕೊಡೋದಿತ್ತು. ಅವ್ರ 3 ಲಕ್ಷದಾಗ 25,000 ಕೊಟ್ಟಾರ ಮೊನ್ನೆ. ಉಳ್ದೆಲ್ಲ ಇನ್ನೂ ಕೊಡಬೇಕು. ಮತ್ತು ಈಗ ಹೊಳ್ಳಿ ಫೋನ್ ಹಚ್ಚಾನ ಕೊಡ್ತೇವೆ ಸಮಾಜಿಕದಾಗ ಕೊಡ್ತೇವೆ ಅಂತ ಹೇಳ್ಯಾರು. ಈಗ ಹೊಳ್ಳಿ ಫೋನ್ ಹಚ್ಚಾನ ಕೊಡೋದಿಲ್ಲ ಇಲ್ಲ, ಯಾವನ್ ಕರ್ಕೊಂಬರ್ರಿ ಬಡಿತಾನು ಹೊಡಿತಾನು, ಎಲ್ಲಿ ಬಂದಲ್ಲಿ ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿ ಹಿಂಗೆಲ್ಲ ಮಾತಾಡ. ನಮ್ಮ ಮಗಗ ತೊಂದರೆ ಕೊಡೋತ್ತಿಗೆ ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಿ ರಾತ್ ತಡಿಪ ಅಂತೇಳಿ ನಾವು ನಮ್ಮಣ್ಣ ಮತ್ತು ಇನ್ನೊಬ್ಬರು ಮೂರು ಗಾಡಿಯವರು ಮತ್ತು 3 ಮಂದಿ ಕೂಡಿ ನಾವು ಹೋಗಿವ್ರಿ. ನಾವು ಹೋಗೋದು ಅವ್ರಿಗೆ ಗೊತ್ತಿತ್ತು, ಏನು ಮಾಡ್ತೀವಿ ಗೊತ್ತಿಲ್ರಿ. ಒಂದು 10-12 ಮಂದಿನ ಫುಲ್ಲ ಕುಡ್ಕರ್ನ ಕುಂದಿರಿಸಿದ್ರಿ. ಒಟ್ಟು 3 ದಿವಸ ನಮ್ಮನ್ನು ಅಲ್ಲೇ ಕಾಡಿಸಿದ್ರಿ. ಕಾಡಿಸಿಂದ ಹಂಗಾರ ನಮ್ಮ ಕುರಿ ನಾವು ಕೊಡಪ್ಪ ಅಂದ್ರೆ ಹೆಂಗೆ ಒಯ್ತೀರಿ ನೀವು, ನಾವು ಕೊಡೋಂಗಿಲ್ಲ, ನಮ್ಮನ್ನು ಕುರಿ ಪಾಲನೆಗೆ ಒಯ್ಬೇಕು, ಸುಮ್ಮನೆ ರೀ ಕೊಡವಲ್ಲ ಹಂಗೆ ಹೇಳವ. ಹಂಗೆ ಹೇಳಿ ಏನೋ ಒಂದು ಅಡ್ಡಸು ಕುಂದ್ರಾಕತ್ತಿದ್ರಿ. ಮತ್ತು ಪೂರ ನಮ್ದು ಲೆಕ್ಕ ಕೊಡಂದ್ರೆ ಮಗನ ಲೆಕ್ಕ ನಿಮ್ದು ನಾವು ಎಷ್ಟು ಕೊಡ್ತೇವೆ ಅಷ್ಟೇ ಮುತ್ಕೊಂಡು ಹೋಗ್ಬೇಕು. ಹೆಚ್ಚು ಕಡಿಮೆ ಕೇಳಿದೆ ಅಂದ್ರೆ ಮತ್ತು ಯಾವುದಿಲ್ಲ ಅಲ್ಲಿ ನೋಡಿ ನಿನ್ನ ಮಕ್ಕಳನ್ನ ಕಳ್ಸೋದಿಲ್ಲ, ನಿನ್ನೂ ಕಳ್ಸೋದಿಲ್ಲ ಅನ್ನಕತ್ತೀರಿ. ನನಗೆ ಬೇರೆ ದಾರಿ ಯಾವುದು ಸಿಗಲಿಲ್ಲ ರೀ. ಅವ್ರು ಅಂದದಕ್ಕೆ ಅವರೆಲ್ಲ ಕುಡುಕು ಮಂದಿತ್ರಿ. ಅವ್ರು ಅಂದದಕ್ಕೆ ನಾವು ಒಪ್ಕೊಂಡು ಸುಮ್ಮನೆ ಒಂದು 30 ಕುರಿ ಹೇರ್ಕೊಟ್ರಿ. ಅವನಷ್ಟು ಹೇರ್ಕೊಂಬನ್ರಿ. ಅವ್ರು ಅಂದದಕ್ಕೆ ಹ್ಞೂ ಅಂದ ಕ್ಯಾಸ್. ಯಾಕೆ ನಮ್ಮ ಜೀವನ ನಮ್ಮ ಮಕ್ಕಳ ಜೀವನ ನಾವು ಕಾಪಾಡ್ಕೊಂಬರ್ಬೇಕಂತೇಳಿ ಕ್ಯಾಸ್ ಅವ್ರು ಅಂದದಕ್ಕೆ ಹ್ಞೂ ಅಂದ ಕ್ಯಾಸ್ ನಾವು ಬಂದೀವಿ. ಆ 30 ಕುರಿ ತೊಗೊಂಬಂದೀವ್ರಿ. ಮತ್ತು ಇನ್ನೂ 20 ಕುರಿ ಕೊಡ್ತೀವಿ ಅಂದರು. ಹಂಗಾರ ಆತಪ್ಪ ಕೊಡ್ರಿ ಹಂಗಾರ ಅಂತೇಳಿ ಅವ್ರು ಕೂಡ ಏನು ಗುದ್ದಾಡೋದು ಅಂತೇಳಿ ಅವ್ರು ಹೇಳಿದ್ ಕೇಳ್ಕೊಂಡು ಸುಮ್ಮನೆ ಅವ್ರೇನು ಕುರಿ ಹೊಡೆದು ಕೊಡಲಿಲ್ಲ. ಮತ್ತು ಇಲ್ಲಿ 4 ಮಂದಿ ದೈವಕ್ಕೆ ನಾವು ಮಾತಾಡಿ ಕ್ಯಾಸ್ ಅವರಿಂದ ಫೋನ್ ಮಾಡಿಸಿದ್ದೀವಿ. ಫೋನ್ ಮಾಡಿಸಿಂದ ಅವೊಂದು 20 ಕುರಿ ತೊಗೊಂಬರ್ತೇವೆ ಅಂದಿದ್ರು. 19 ತೊಗೊಂಬಂದ್ರಿ. ಯಾಕೆ ಇರುವಲ್ತು ಯಾಕೆ ಅಂತೇಳಿ ಕ್ಯಾಸ್ ನಮ್ಮ ಮಕ್ಕಳು ನಮ್ಮ ಮನೆಗೆ ಬಂದು ಸುಮ್ಮಾದೀವಿ. ಈಗ 3-4 ಲಕ್ಷ ರೂಪಾಯಿ ರೀ. ಈಗ ನಮ್ಮ ಹುಡುಗಂದು ರೊಕ್ಕ ಕೊಡ್ಬೇಕು ರೀ. ಅದನ್ನು ಕೇಳಕ್ಬಾರ್ರಿ. ನಿಮ್ಗೆ ಕಡಿತೇವೆ ಮಕ್ಕಳ ಬಡಿತೇವೆ ಮಕ್ಕಳ ಒಟ್ಟು ಧಮ್ಕಿ ಹಾಕತ್ತಾರೆ. ಯಾರನ್ನ ಕರ್ಕೊಂಬರ್ತಿದ್ರಿ ಬಾರಿ ನೀವು ಅಂತೇಳಿ ಒಂದು ಥರ ನಮಗೆ ಧಮ್ಕಿ ಹಾಕೋದ್ರಿ. ನಾವು ಭೂಮ್ಯಾಗ ಇದ ಮನೆ ರೀ ನಮ್ದು. ನಮ್ಮ ಮನೆ ಇದ ನೋಡಿ ನಾವೇನೋ ಇದ್ದವ್ರಲ್ರಿ, ಭೂಮಿನೂ ಇಲ್ರಿ ನಮ್ಮ ಹೆಸರು. ನಮಗೇನು ಅವ ಇದ್ರ ಮೇಲೆ ಅದೇವ್ರಿ. ಮತ್ತು ಈ ನಮ್ಮನೆ ನಾವು ಕೇಳೋತಕ್ಕಂದ್ರೆ ಅಲ್ಲಿಗೆ ಬರ್ತೀವಿ, ನೀವು ಇದ್ದಲ್ಲಿ ಬಂದು ನಿಮ್ಮನ್ನು ಏನು ಮಾಡೋದು ಮಾಡ್ಕೊಳ್ಳೋ ಅಷ್ಟು ಐತೆ ನಮ್ಗೆ. ಯಾವನು ಬೇಕಾದವನು ಕರ್ಕೊಂಬ, MLA ಕರ್ಕೊಂಬ, MP ಕರ್ಕೊಂಬ ಅಂತ ಹಿಂಗೆಲ್ಲ ಮಾತಾಡ್ತಾನೆ ರೀ. 6 ವರ್ಷಕ್ಕೆ ನೋಡ್ರಿ ಸರ, ವರ್ಷಕ್ಕೆ 10 ಲೆಕ್ಕ ಮಾಡಿದ್ರಿ 60 ಆತ್ರಿ. ಮತ್ತು ಅವು ಇಳ್ದದ್ದು ಪಳ್ದದ್ದು ಎಲ್ಲ ಲೆಕ್ಕ ಮಾಡಿದ್ರೆ ನಮ್ಗೇನು ಅವು ಅನ್ಯಾಯ ಇದ್ದು ಬೇಡ್ರಿ. 120 ಬದುಕು ನನ್ನ ಮಗನ ಕುರಿ 120 ಬದುಕು ನನ್ನ ಮನೆಗೆ ಬರ್ಬೇಕು. ಈಗ ಅದ್ರಾಗ 50 ಅಷ್ಟೇ ಕೊಟ್ಟಾನ್ರಿ. ಅದು ಅವ್ರು ನಮಗೆ ಬೇರೆ ದಾರಿ ಸಿಗಲಾರಕ್ಕೆ ಹ್ಞೂ ಒಂದು ಕ್ಯಾಸ್ ದಾಟಿ ಬಂದೀವ್ರಿ.
ಹ್ಞೂ ರೀ. ದಯವಿಟ್ಟು ಮಾಧ್ಯಮದವ್ರು ಕೈ ಮುಗಿದು ಕಾಲು ಬಿದ್ದು ಹೇಳ್ತೇವ್ರಿ, ಇದೊಂದು ನ್ಯಾಯ ಒದಗಿಸಿಕೊಡ್ರಿ ನಮ್ಗೆ ಬಡವ್ರಿ. ವಂಚನೆ ಮಾಡಿದ ಕುರಿ ಮಾಲೀಕನ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಇಂಥ ಶೋಷಕರ ಅಟ್ಟಹಾಸಕ್ಕೆ ತಕ್ಷಣವೇ ಬ್ರೇಕ್ ಬೀಳಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅನ್ಯಾಯ ಆದವರಿಗೆ ನ್ಯಾಯ ಒದಗಿಸಿಕೊಡಬೇಕು ಮತ್ತು ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಜರುಗಿಸಬೇಕು. ವರದಿ ಆನಂದ ಸೊಂಟಲಕ್ಕಪ್ಪ ಗೋಳ, SMTV ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ.